ನಾನು ಲಕ್ಷ್ಮೀನಾರಾಯಣ ಅಂತೇಳಿ ತಿಗಳರಸಳ್ಳಿ ಗ್ರಾಮ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನಾವು ಈ ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆ ಸ್ವಲ್ಪ ವಿಷಯ ಹೇಳಬೇಕಾಗಿತ್ತು, ಅದಕ್ಕೋಸ್ಕರನೇ ವಿಷಯ ಬರ್ತಿದ್ದೆ. ಏನಂತಂದರೆ ಎಲ್ಲ ಇದರಲ್ಲೂ ನಮ್ಮ ಹಳೇ ಗಾದೆಗಳಲ್ಲಿ ನುಗ್ಗೆನಲ್ಲಿ ಭಾಳಷ್ಟು ಹೊಗಳಿಕೆ ಇದೆ. ಯಾಕೆ ಅಂತಂದರೆ ನುಗ್ಗೆ ಸೊಪ್ಪಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ಅದರಲ್ಲಿ ಏನೇನು ಔಷಧಿ ಇದೆ ಅಂತ ಬರೆಯೋದಕ್ಕೆ 3 ಪುಸ್ತಕ ಬೇಕು. ಆದರೆ ಅದರಲ್ಲಿ ಏನೇನು ನೆಗೆಟಿವ್ ಇದೆ ಅನ್ನೋದಕ್ಕೆ ಬರೀ 3 ಪದ ಸಾಕು ಅಷ್ಟೇ. ಅಷ್ಟು ಔಷಧಿಗಳಾದ್ರೆ ಅದರಲ್ಲಿ 300 ಕಾಯಿಲೆಗೆ ವಾಸಿ ಮಾಡುವಂಥ ಶಕ್ತಿ ಇರೋದು ಏಕೈಕ ಸಸ್ಯ ಅಂತಂದರೆ ಆ ನುಗ್ಗೆ. ಆ ನುಗ್ಗೆ ಸೊಪ್ಪನ್ನ ನಾವು ದಿನ ತಿನ್ನಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಉಷ್ಣ ಜಾಸ್ತಿ ಆಗುತ್ತೆ, ತಮಗೆ ಹಿಡ್ಕೊಂಡು ಜರ್ಗೆ ಹಿಡ್ಕೊಂಡು ಓಡಾಡಬೇಕಾಗುತ್ತೆ. ಅದರ ಬದಲು ನಾವು ಈ ನುಗ್ಗೆ ಹೂವು ಬರೋ ಟೈಮಲ್ಲಿ, ಕುಡಿ ಬರೋ ಟೈಮಲ್ಲಿ ಕಾಣಿಸ್ಕೊಂಡಾಗ ನಾವು ಆ ಎಲೆನೆಲ್ಲ ತೆಗೆದುಬಿಟ್ಟು ಗಿಡ ಸೊಪ್ಪು ತೆಗೆದುಬಿಟ್ಟು ತೊಳೆದ್ಬಿಟ್ಟು ನಾವು ಒಣಗಿಸ್ಬಿಡ್ಬೇಕು. ಅದು ಯಾವ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಯಾಕಂದರೆ ಬಿಸಿಲಿನಲ್ಲಿ ಒಣಗಿಸಿದ್ರೆ ಅದರಲ್ಲಿರೋ ಔಷಧಿ ಗುಣ ಎಲ್ಲ ಹೊರಟೋಗುತ್ತೆ. ನೆರಳಲ್ಲಿ ಒಣಗಿಸ್ಬೇಕು. ನಾವೇನಾದ್ರು ಹೊರಗಡೆ ಹಾಕ್ತೀವಿ ಅಂತಂದರೆ ಅದ್ರ ಮೇಲ್ಗಡೆ ಬಟ್ಟೆ ಮುಚ್ಚಬೇಕು. ಯಾಕಂದರೆ ಅದರಲ್ಲಿ ಭಾಳ ಸೂಕ್ಷ್ಮವಾಗಿ ಮಣ್ಣೆಲ್ಲ ಕೂತ್ಬಿಡೋದ್ರಿಂದ ಮತ್ತೆ ಬರಬಾರ್ದು ಕಾಯಿಲೆ ಮತ್ತೆ ನಾವು ತೊಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಅದು ಒಣಗಿಸ್ಬೇಕಾದ್ರೆ ಮೇಲ್ಗಡೆ ಬಟ್ಟೆ ಮುಚ್ಚಬೇಕು. ಆ ನುಗ್ಗೆ ಸೊಪ್ಪನ್ನ ತಗೊಂಡು ನಾವು ಚೆನ್ನಾಗಿ ಒಂದು ಹದದಲ್ಲಿ ಒಣಗಿಸಿದಾದ್ಮೇಲೆ ನಾವು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ನೀವು ಕುಟ್ತೀರಾ ಅಥವಾ ಮಿಕ್ಸಿನಲ್ಲಿ ಕುಟ್ಟಿದ್ರೆ ಭಾಳ ಚೆನ್ನಾಗಿರುತ್ತೆ, ಅಥವಾ ಮಿಕ್ಸಿನಲ್ಲಿ ಹಾಕಿದ್ರೂ ಪರವಾಗಿಲ್ಲ. ನೀವು ಅದನ್ನು ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಿ. ತಣ್ಣಗಾದ್ಮೇಲೆ ಬಿಸಿನಲ್ಲಿ ಬಿಡಬಾರ್ದು. ನೀವು ಬೆಳಗಿನ ಜಾವ ಆ ನುಗ್ಗೆ ಸೊಪ್ಪನ್ನ 1 ಚಮಚ ಅಂದರೆ 7 ಗ್ರಾಮ್ನಷ್ಟು, ಅದ್ರ ಮೇಲೆ ಜಾಸ್ತಿ ಹೋಗ್ಬಾರ್ದು, 7 ಗ್ರಾಮ್ನಷ್ಟು ಸೊಪ್ಪನ್ನ ನೀವು ಬೆಳಗ್ಗೆ ಹೊತ್ತು ತಣ್ಣೀರಿನಲ್ಲೋ ಅಥವಾ ಬಿಸಿನೀರಿನಲ್ಲೋ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನೀವು ಕುಡಿಯೋದ್ರಿಂದ ನಿಮಗೆ ನಿಶಕ್ತಿ ಇರ್ಬೋದು, ಕಣ್ಣಿನ ದೃಷ್ಟಿ ಇರ್ಬೋದು, ಬೇರೆ ಇನ್ಯಾವುದೇ ಮಕ್ಕಳಿಗೆ ಆಗಲಿ ಹೆಂಗಸರಿಗಾಗಲಿ ವೃದ್ಧರಿಗಾಗಲಿ ಎಲ್ಲರಿಗೂ ಅದು ಚೇತನ ಕೊಡುತ್ತೆ. ಸುಸ್ತು ಮತ್ತು ಈ ಮೊಣಕಾಲು ನೋವು ಅಂಥವೇನಿದ್ರೂ 3 ರಿಂದ 6 ತಿಂಗಳೊಳಗಡೆ ನಿಮಗೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಯಾಕಂದರೆ ಈಗಾಗಲೇ ನಮಗೊಂದು 30, 40, 50 ವರ್ಷ ಆಗೋಗಿರುತ್ತೆ. ನಾವು ತೊಗೊಂಡಿದ್ದ ತಕ್ಷಣ ಶುರು ಆಗಬೇಕು ಅಂದರೆ ಅದು ಆಲೋಪತಿ ಔಷಧಿ ಅಲ್ಲ, ಅದು ಆಯುರ್ವೇದ ಔಷಧ. ಹಾಗಾಗಿ ಅದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಪ್ರತಿಯೊಬ್ಬರು ಅಷ್ಟೇ 6 ತಿಂಗಳಿಗೊಂದು ಸರ್ತಿ ನೀವು ಅದನ್ನು ಕಟ್ ಮಾಡಿ ತೆಗೆದಾಗ 6 ತಿಂಗಳಿಗೊಂದು ಸರ್ತಿ ನಿಮಗೆ ಸೊಪ್ಪು ಬರುತ್ತೆ. ಸೊಪ್ಪು ಬಂದಾಗ ಹೂವು ಬರೋ ಟೈಮಲ್ಲಿ ನೀವು ಅದನ್ನು ಕತ್ತರಿಸ್ಕೊಂಡು ಸದುಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ ನನ್ನ ಮನವಿ.